ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಹೋದ ವಿಡಿಯೋದಲ್ಲೇ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಜೊತೆ ಆಟೋ ತೊಗೊಂಡಿದ್ವಿ, ಅದನ್ನು ಕೂಡ ಪೂಜೆ ಮಾಡಿಸ್ಬೇಕು ಅಂತ ಪೂಜೆ ಮಾಡಿಸ್ಕೊಂಡ್ಬಂದ್ವಿ. ಮಾರಮ್ಮನ ದೇವಸ್ಥಾನಕ್ಕೂ ಮತ್ತು ಗಣೇಶನ ದೇವಸ್ಥಾನಕ್ಕೆಲ್ಲ. ಇವಾಗ ನೆಕ್ಸ್ಟು ಹುಲಿದುರ್ಗದ ಹತ್ರ ಇರೋ ಕಾಳಿಕಾಂಬ ದೇವಸ್ಥಾನ, ಕಾಳಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗಿದ್ರೆ ಬನ್ನಿ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತು ಸಂಡೇ ಆಗಿದೆ. ಇವತ್ತು ದೇವಸ್ಥಾನ ಕೂಡ ಹೊಟ್ಟಿದ್ದೀವಿ. ಆಲ್ರೆಡಿ ಎಲ್ಲರೂ ಹೊಟ್ಟಿದ್ದಾರೆ. ಅಲ್ಲಿ ಅಂದ ಅಪ್ಪ ಅಮ್ಮ ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ಇಲ್ಲಿ ಕೂಡ ನಾವು ರೆಡಿ ಆಗಿದ್ದೀವಿ. ಸರಿ, ದೇವಸ್ಥಾನಕ್ಕೆ ಹೋಗೋಣ. ಹೋಗ್ತಾ ಹಂಗೆ ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಭಾನುವಾರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊಟ್ಟಿದ್ದೀವಿ. ದೇವಸ್ಥಾನಕ್ಕೆ ಹೋಗಿದ್ದ ಮುಂಚೆ ಮನೇಲೆಲ್ಲ ಪೂಜೆ ಮಾಡಬೇಕಲ್ಲ, ಈ ರೀತಿಯಾಗಿ ತುಂಬ ಸಿಂಪಲ್ ಆಗಿ ಬೆಳಗ್ಗೆನೇ ಎದ್ದು ದೇವ್ರ ಸಾಮಾನೆಲ್ಲ ತೊಳೆದು ಈ ರೀತಿಯಾಗಿ ಮನೇಲಿ ತುಂಬ ಸಿಂಪಲ್ ಆಗಿ ಪೂಜೆ ಕೂಡ ಮುಗಿಸ್ದೆ. ಮನೇಲಿ ಪೂಜೆ ಮುಗಿಸಿ ಗುರುಪೂರ್ಣಿಮೆ ಇದ್ದಿದ್ದರಿಂದ 21ನೇ ತಾರೀಕು ಸರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ನಮ್ಮನೆ ಹತ್ರನೇ ನಿಯರ್ ಬೈ ಇರ್ತಕ್ಕಂಥ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿದ್ವಿ. ಗುರುಪೂರ್ಣಿಮೆ ಇತ್ತಲ್ಲ, ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ಮನೆ ಹತ್ರ ನಿಯರ್ ಬೈ ಇರೋ ಸಾಯಿಬಾಬನ ದೇವಸ್ಥಾನಕ್ಕೆ ಹೋದ್ವಿ. ತುಂಬಾ ರಶ್ ಇರುತ್ತೆ ಅಂದ್ಕೊಂಡ್ವಿ. ಅಷ್ಟೇನು ರಶ್ ಇಲ್ಲ. ಬೆಳಗ್ಗೆ ಆಲ್ಮೋಸ್ಟ್ 6:30 ಆಗಿತ್ತು. ಇವಾಗ ಸಾಯಿಬಾಬನ ದೇವಸ್ಥಾನಕ್ಕೆ ಬಂದಿದ್ದೀವಿ. ದರ್ಶನ ತುಂಬ ಚೆನ್ನಾಗಾಯಿತು. ದೇವ್ರನ್ನೆಲ್ಲ ನೋಡಿಕೊಂಡು ಮತ್ತೆ ಈಚೆ ಬರಬೇಕಾದ್ರೆ ಪ್ರಸಾದ ಎಲ್ಲ ಇತ್ತು. ಇಲ್ಲಿ ಕೂಡ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಎಲ್ಲ ತಿನ್ನೋಂಥವರೆಲ್ಲ ತಿನ್ಕೊಂಡು ರಿಟರ್ನ್ ನಾವಿವಾಗ ದೇವಸ್ಥಾನಕ್ಕೆ ಓಡ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ಇದೇ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು. ನನ್ನ ತಮ್ಮ ಕೂಡ ಬಂದಿದ್ದ. ಚಿಕ್ಕ ತಮ್ಮ ಕಾರ್ ಡ್ರೈವ್ನ ಮಾಡ್ತಾಯಿದ್ದ. ದೊಡ್ಡವನು ಕೂಡ ಗಾಡಿನ ಡ್ರೈವ್ ಮಾಡ್ತಾಯಿದ್ದ ಆಟೋದಲ್ಲಿ. ಎಲ್ಲರೂ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗ್ತಾ ಇರೋದ್ರಿಂದ ನಾವು 2 ವೆಹಿಕಲ್ನ ಮಾಡ್ಕೊಂಡು ಹೊಟ್ಟಿದ್ದು. ಆಟೋ ಕೂಡ ಇತ್ತಲ್ಲ, ಪೂಜೆ ಮಾಡಿಸ್ದಂಗೆ ಆಗುತ್ತೆ ಅಂತ ಹೊಟ್ವಿ. ನನ್ನ ಮಗನ ಬರ್ತಡೇ ಕೂಡ ಇತ್ತು 21ನೇ ತಾರೀಕು ಗುರುಪೂರ್ಣಿಮೆ ದಿವಸ. ಸರಿ, ದೇವ್ರ ದರ್ಶನ ಕೂಡ ಆಗುತ್ತೆ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದಂಗೆ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ದೇವಸ್ಥಾನಕ್ಕೆ ಓಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ದೇವಸ್ಥಾನಕ್ಕೆ ಹೋಗಿದ್ದು ಎಕ್ಸ್ಪೀರಿಯೆನ್ಸು. ಬನ್ನಿ, ಹಾಗಿದ್ರೆ ನಿಮ್ಮ ಜೊತೆನೂ ಕೂಡ ನನ್ನ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇತ್ತು ಅಂತ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಆಲ್ಮೋಸ್ಟು ತುಂಬಾ ಖಾಲಿ ಇತ್ತು. ಬೆಳಗ್ಗೆ 7 ಗಂಟೆ 7:30 ಆಗಿದೆ ಇವಾಗ ಟೈಮು. ನಾವು ಹೋಗ್ಬೇಕಾದ್ರೆ ನಾವು ಬಂದ್ಬಿಟ್ಟು ಮಾಗಡಿ ಹತ್ರ ಇರೋ ಕಾಳಿಕಾಂಬ ದೇವಸ್ಥಾನಕ್ಕೆ, ದೀಪಾಂಬುದಿ ಕಾಳಿಕಾಂಬನ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ಪೂಜೆ ಇತ್ತು. ಸರಿ, ಅದರಿಂದ ಬೇಗ ಹೊರಡೋಣ ಅಂತ ಅಂದ್ಬಿಟ್ಟು ಬೇಗ ಹೊರಡ್ತಾ ಇದ್ದೀವಿ ನಾವು. ಬನ್ನಿ, ಹಾಗಿದ್ರೆ ಊರಿಗೆ ಕೂಡ ದೇವಸ್ಥಾನಕ್ಕೆ ಕೂಡ ಹೋಗಿ ನಾವು ರೀಚ್ ಆದಮೇಲೆ ನಿಮ್ಮ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇನ್ನೇನು ದೇವಸ್ಥಾನದ ಹತ್ರ ಎಂಟ್ರೆನ್ಸ್ ಹತ್ರ ಕೂಡ ಬಂದ್ವಿ. ತುಂಬಾ ಬೇಗ ಬಂದ್ವಿ. 1 ಅವರ್ 1.25 ಅವರಲ್ಲೆಲ್ಲ ನಾವು ದೇವಸ್ಥಾನಕ್ಕೆ ಬೇಗ ಬಂದು ರೀಚ್ ಆದ್ವಿ. ದೇವಸ್ಥಾನ ಹತ್ರ ಅಂತೂ ಬಂದು ರೀಚ್ ಆದ್ವಿ. ಇವಾಗ 7:30 8 ಗಂಟೆ ಆಗ್ತಾ ಬರ್ತಾ ಇದೆ. ಇವಾಗ ದೇವಸ್ಥಾನ ಹತ್ರ ಬಂದು ರೀಚ್ ಆಗಿದ್ದೀವಿ. ನಾವು ಪೂಜೆ ಸಾಮಾನೆಲ್ಲ ತೊಗೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಪೂಜೆ ಸಾಮಾನು ಕೂಡ ತೊಗೊತಿದ್ವಿ. ಇನ್ನೂ ಒಂದು ಬ್ಯಾಚ್ ಆಟೋದಲ್ಲಿ ಕೂಡ ಬರೋರು ಬರ್ತಾಯಿದ್ರು. ಇನ್ನು ಆಂಟಿ, ಅಪ್ಪ, ನನ್ನ ತಮ್ಮಂದಿರು ಎಲ್ಲ ಆಟೋದಲ್ಲಿ ಬರ್ತಾಯಿದ್ರು. ಸರಿ, ನಾವು ಅಷ್ಟೊತ್ತಿಗಿನ್ನೂ
ನಿಂಬೆಹಣ್ಣಿನ ಹಾರ ಮಾಡಬೇಕಾಗಿತ್ತು. ಅಷ್ಟೊತ್ತಿಗೆ ನಿಂಬೆಹಣ್ಣಿನ ಹಾರ ಮತ್ತು ನಿಂಬೆಹಣ್ಣಿನ ದೀಪ ಮತ್ತು ಬೆಲ್ಲದ ದೀಪ ಎಲ್ಲ ಹಚ್ಚೋದಕ್ಕೆ ರೆಡಿ ಮಾಡಬೇಕಾಗಿತ್ತು. ಸ್ವಲ್ಪ ಪೂಜೆ ಸಾಮಾನೆಲ್ಲ ಹಾಗೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೋಬೇಕಾಗಿತ್ತು. ಮಡ್ಲಕ್ಕಿಗೆಲ್ಲ ತಂದಿದ್ವಲ್ಲ ಎಲ್ಲ ಸರಿ ತೆಗೆದು ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ತೆಗ್ದು ಇಡ್ತಾ ಇದ್ದೀವಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂತ ನೋಡಿ ನಿಂಬೆಹಣ್ಣು ಕೂಡ ಏರ್ಸೋಣ ಅಂತ ಅಂದ್ಬಿಟ್ಟು ಇದನ್ನು ಈ ರೀತಿಯಾಗಿ ನಿಂಬೆಹಣ್ಣೆಲ್ಲ ಏರಿಸಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ನಿಂಬೆಹಣ್ಣು ದೀಪ ಹಚ್ಚೋ ಕೂಡ ಅಮ್ಮ ಎಲ್ಲ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲ ಆದಮೇಲೆ ಈಚೆಗಡೆ ಗಣೇಶನ ದೇವಸ್ಥಾನ ಇತ್ತು. ಸರಿ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದುಬಿಡೋಣ ಅಂತ ಇಲ್ಲಿ ಬಂದು ಇಲ್ಲೂ ಕೂಡ ಪೂಜೆನ ಮಾಡ್ಕೊಂಡ್ವಿ. ಪೂಜೆ ಸಾಮಾನೆಲ್ಲ ತೊಗೊಬಂದಿದ್ವಿ. ಇಲ್ಲೇ ಪೂಜೆ ಮಾಡ್ಕೊಂಡ್ವಿ. ನಾವೇ ಪೂಜೆ ಮಾಡಿಕೊಂಡು ಮತ್ತು ಇಲ್ಲಿ ಹತ್ರದಲ್ಲೇ ನಿಯರ್ ಬೈ ಇನ್ನೂ ಒಂದು ಮರ ನೆಟ್ಟಿದ್ವಿ. ಸರಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಅಲ್ಲೂ ಕೂಡ ಪೂಜೆ ಮಾಡ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ಅಲ್ಲಿ ಹೋಗ್ಬೇಕಾದ್ರೆ ನೋಡಿ ಈ ಥರ ಇದು ಸಿಕ್ತು. ನನಗಂತೂ ಭಯ ಆಗ್ತಾಯಿತ್ತು. ನಮ್ಮಮ್ಮ ಹಾಗೆ ಒಂದು ಕ್ಲಿಪ್ಪಿಂಗ್ ಮಾಡ್ಕೊತ ಹಾವು ಸಿಕ್ಕಿದ್ರೆ ಬಿಡೋದಿಲ್ಲ, ಇದು ಕಚ್ಕೊಂಡು ತಿನ್ಕೊಬಿಡುತ್ತೆ ಅಂತ ಇತ್ತು. ಸರಿ ಇಲ್ಲೊಂದು ಕ್ಲಿಪ್ಪಿಂಗ್ ಮಾಡಿಕೊಂಡು ಸರಿ ಪೂಜೆ ಸಾಮಾನೆಲ್ಲ ತೆಗ್ದಿಟ್ಟಿದ್ವಲ್ಲ ಅಷ್ಟೊಳಗಡೆ ಹೋಗ್ಬಿಟ್ಟು ಬಂದ್ಬಿಡೋಣ ದೇವಸ್ಥಾನಕ್ಕೆ ಅಂತ ಇನ್ನೊಂದು ಸೆಟ್ ಪೂಜೆ ಸಾಮಾನ ತೊಗೊಂಡು ಸರಿ ಕೆಳಗಡೆ ಹೋಗ್ಬಿಟ್ಟು ಇನ್ನೂ ಒಂದು ಕಡೆ ಪೂಜೆ ಮಾಡ್ಕೊಂಬರ್ಬೇಕು. ಅಲ್ಲಿಗೆ ಹೋಗೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಪೂಜೆ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಬನ್ನಿ. ಹಾಗಿದ್ರೆ ಎಲ್ಲಿ ಅಂತ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಳ್ಳಿ ಮರ, ಹತ್ತಿ ಮರನ ಹ್ಞೂ ನೋಡಿ ಇಲ್ಲಿ ಮರದ ಹತ್ರ ಎಲ್ಲ ಪೂಜೆ ಮಾಡಿಕೊಂಡು ನಾವು ಹೋಗೋಷ್ಟೊತ್ತಿಗೆ ದೇವ್ರನ್ನೂ ಕೂಡ ಎಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ಕೂಡ ತೊಗೊಂಡೋಗಿದ್ರು. ದೇವ್ರಿಗೆ ಎಲ್ಲ ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ದೇವ್ರನ್ನ ಕೂಡ ತೊಗೊಂಡು ಬರ್ತಿದ್ದಾರೆ. ಅಭಿಷೇಕ ಎಲ್ಲ ಎಲ್ಲ ಮಾಡಿಕೊಂಡು ದೇವ್ರನ್ನ ಕೂಡ ತೊಗೊಂಡು ಬರ್ತಿದ್ದಾರೆ. ಆಲ್ರೆಡಿ ಈ ದೇವ್ರನ್ನ ನಾವು ನಮ್ಮನೆ ಗ್ರೂಪ್ ಕೂಡ ಕಟ್ಟಿದ್ವಲ್ಲ, ಆಲ್ರೆಡಿ ದೇವ್ರನ್ನ ನೋಡಿರ್ತೀರ. ಇಲ್ಲಿ ನೋಡಿ ತೊಗೊಂಡೋಗಿ ಇಲ್ಲಿ ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ತೊಗೊಂಡು ಬರ್ತಾ ಇದ್ದಾರೆ ದೇವ್ರನ್ನ ಗರ್ಭಗುಡಿಗೆ ತಗೊಂಡ್ಬಂದು. ಇದೇ ದೇವ್ರನ್ನ ಮೆರವಣಿಗೆ ಮಾಡ್ತಾರೆ. ಇವಾಗ ಇದೇ ದೇವ್ರನ್ನ ಒಂದು 3 ಸುತ್ತು ಮೆರವಣಿಗೆ ಮಾಡ್ತಾರೆ ನೋಡಿ. ಇದನ್ನು ತೊಗೊಂಡೋಗಿ ಇವಾಗ ಗರ್ಭಗುಡಿಲಿಟ್ಟು ದೇವ್ರನ್ನ ಮತ್ತೆ ರೆಡಿ ಮಾಡ್ತಾರೆ. ಬೇರೆ ಸೀರೆ ಉಡಿಸಿ ನಾವು ಆಲ್ರೆಡಿ ಸೀರೆ ಕೂಡ ಕೊಟ್ಟಿದ್ವಿ, ಅದನ್ನು ಕೂಡ ಉಡಿಸಿದ್ರು. ಅಷ್ಟೊಳಗಡೆ ಇನ್ನೊಂದು ಹೋಮ ಕೂಡ ಇತ್ತು. ಹೋಮ ಕೂಡ ಬಂದಿದ್ವಿ ನಾವು. ಅಲ್ಲೇ ಇವತ್ತು ಗುರು ಪೂರ್ಣಿಮಾ ಇತ್ತು, ಅಲ್ಲೇ ಕೂಡ ಹೋಮ ಇತ್ತು. ಹೋಮಕ್ಕೆ ಬಂದಿದ್ವಿ ನಾವು. ದೇವ್ರನ್ನ ಅಲಂಕಾರ ಮಾಡೋಷ್ಟರಲ್ಲಿ ಹೋಮ ಕೂಡ ನಡೀತಾ ಇತ್ತು. ಹೋಮ ಕೂಡ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದೀವಿ. ಇಲ್ಲಿ ಕೂಡ
ದೇವ್ರ ನೀರು ಹಾಕಿಸ್ಕೊಳೋದಿತ್ತು. ಸರಿ ಅದನ್ನು ಕೂಡ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ನಾನು ಕೂಡ ದೇವ್ರ ನೀರು ಹಾಕಿಸ್ಕೊಂಡೆ. ನನ್ನ ಮಗನಿಗೂ ಕೂಡ ಹಾಕ್ಸೋದಿತ್ತು ದೇವ್ರ ನೀರು. ಸರಿ ಅವ್ನಿಗೂ ಕೂಡ ದೇವ್ರ ನೀರು ಹಾಕ್ಸೋಣ ಅಂದ್ಬಿಟ್ಟು ಅವ್ನಿಗೂ ಕೂಡ ಬರ್ತಡೇದಿಂದ ಹೊಸ ಬಟ್ಟೆ ಕೂಡ ತಂದಿದ್ವಿ. ಸರಿ ಅವ್ನು ಕೂಡ ಒಂದು 3 ಪ್ರದಕ್ಷಿಣೆನ ಮಾಡಿಕೊಂಡು ಸರಿ ದೇವ್ರ ನೀರನ್ನ ಹಾಕಿಸ್ಕೊಂಡು ಒಂದು 3 ಪ್ರದಕ್ಷಿಣೆ ಮಾಡೋದಿತ್ತು. ಅವ್ನಿಗೂ ಕೂಡ ಮುಗಿಸ್ತಾ ಇದ್ದಾರೆ ನಮ್ಮ ಅಪ್ಪಾಜಿಯವರು. ಅಷ್ಟರೊಳಗಡೆ ನಾನು ಕೂಡ ಅಂದ್ಕೊಂಡಿದ್ದೆ ಉಳ್ಸೇವೆ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಇದು 3ನೇ ಬಾರಿ ನಾನು ಮಾಡ್ತಾ ಇರೋದು. ನನ್ನ ಮಗ ಹುಟ್ಟಿದಾಗ ನಾನು ಅಂದ್ಕೊಂಡಿದ್ದೆ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸರಿ ಇದು 3ನೇ ಬಾರಿ ಅಲ್ವಾ, ಇದು 3ನೇ ಸತಿ ಆಗುತ್ತೆ, ಮಾಡಿಬಿಡೋಣ. ಒಂದು ಬರ್ತಡೇ ದಿನ ಗುರುಪೂರ್ಣಿಮಾ ಬೇರೆ ಬಂದಿದೆ, ಅದು ಕೂಡ ಒಳ್ಳೆ ದಿನ ಅಂತ ಅಂದ್ಬಿಟ್ಟು 3ನೇ ಬಾರಿ ಮಾಡೋದಕ್ಕೆ ಬಂದಿದ್ದೀನಿ. ಯಾರಾದರೂ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ಮಾಡ್ತಾರೆ. ನಾನು ಕೂಡ ನನ್ನ ಮಗನಿಗೆ ದೇವರು ಆರೋಗ್ಯ, ಆಯಸ್ಸು, ವಿದ್ಯೆ, ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಅಂದ್ಕೊಂಡಿದ್ದೆ. ಸರಿ 3ನೇ ವರ್ಷ ಅಲ್ವಾ, ಸರಿ ಸತತ 3 ವರ್ಷಗಳಿಂದ ನನ್ನ ಮಗನ ಬರ್ತಡೇ ದಿನನೇ ಮಾಡ್ತಾಯಿದ್ದೀನಿ. ಸರಿ ಈ ವರ್ಷವೂ ಮಾಡಿಬಿಡೋಣ ಅಂದ್ಬಿಟ್ಟು ಈ ವರ್ಷವೂ ಉಳ್ಸೇವೆ ಮಾಡ್ತಾಯಿದ್ದೀನಿ ದೇವರಿಗೆ. ಉಳ್ಸೇವೆಲ್ಲ ಮಾಡೋಷ್ಟಕ್ಕೆ ನನ್ನ ತಮ್ಮವರು ಕೂಡ ಬಂದರು. ಅವರು ಎಲ್ಲ ಪೂಜೆ ಸಾಮಾನೆಲ್ಲ ತಂದಿದ್ರಲ್ವ, ಬರಬೇಕಾದ್ರೆ ಅದನ್ನೆಲ್ಲ ರೆಡಿ ಮಾಡಿಕೊಂಡು ನಾವು ಕೂಡ ಇವಾಗ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಲಿಕ್ಕೆ ಕೂಡ ಹೋಗಬೇಕು. ಉಳ್ಸವೆಲ್ಲ ಆದಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಇವಾಗ ಪೂಜೆ ಸಾಮಾನೆಲ್ಲ ತೊಗೊಂಬಂದಿದ್ವಲ್ಲ, ಸರಿ ದೇವಸ್ಥಾನದೊಳಗೆ ಹೋಗ್ತಾ ಇದ್ವಿ ಪೂಜೆ ಮಾಡ್ಸೋಣ ಅಂತ. ದೇವ್ರನ್ನ ನೋಡಿಕೊಂಡು ನಾವು ರಿಟರ್ನ್ ವಾಪಸ್ ಬಂದ್ವಿ. ಅಷ್ಟರೊಳಗಡೆ ದೇವ್ರನ್ನ ಕೂಡ ಅಲಂಕಾರ ಎಲ್ಲ ಮಾಡಿ ಮುಗಿಸಿದ್ರು. ಅಲಂಕಾರ ಎಲ್ಲ ಮಾಡಿದ್ರೆಲ್ಲ 3 ಸುತ್ತು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಬರುತ್ತೆ. ಸರಿ ಅದನ್ನು ಕೂಡ ನೋಡಿಕೊಂಡು ಆಮೇಲೆ ಪೂಜೆ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ಅದನ್ನ ಪೂಜೆ ಮಾಡಲ್ಲ ಅಂದರು. ಸರಿ ಅದನ್ನು ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಉತ್ಸವ ಎಲ್ಲ ಆಗಿದ್ಮೇಲೆ 11 ಗಂಟೆಗೆ ಸ್ಟಾರ್ಟ್ ಆಗಿ 3 ಗಂಟೆಯಿಂದ 3:30 ತನಕ ಆಯಿತು. ಇದು ದೇವ್ರನ್ನ 3 ಸುತ್ತು ಪ್ರದಕ್ಷಿಣೆ ಮಾಡೋದು ಒಂದು 3 ಅವರ್ ಆಯಿತು. ಆ 3 ಅವರ್ ಎಲ್ಲ ಆದಮೇಲೆ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಸರಿ ನಾವು ಕೂಡ ಅಲ್ಲೇ ಕೂತ್ಕೊಂಡು ದೇವ್ರನ್ನ ಕೂಡ ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ದೇವ್ರನ್ನ ಕರ್ಕೊಂಡು ಹೋಗೋದು 3 ಸುತ್ತು ನೀವು ನೋಡಿ ತುಂಬಾ ಚೆನ್ನಾಗಿರುತ್ತೆ.
प्रभु रुद्रं रुद्रगणाधीशं वीरभद्रं ರಾಜಮಾನವಾಗಿ ವಿಜೃಂಭಿಸುತ್ತ ತನ್ನ 1008 ಬೆಳಗಾವಣೆಗಳನ್ನು ಹೊತ್ತುಕೊಂಡು ಎಂಬುದಾಗಿ ಹಣೆಯೋ
ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದೊಳಗಡೆ ಎಲ್ಲ ಹೋಗಿದ್ದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ತುಂಬಾ ರಶ್ ಇತ್ತು. ದೇವ್ರನ್ನಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬಾ ರಶ್ ಇತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತೆಲ್ಲ ಹೊರಗಡೆ ಕೂತ್ಕೊಂಡು ಇವಾಗ ಗಾಡಿ ಪೂಜೆ ಕೂಡ ಮಾಡಿಸೋದಿತ್ತು. ಸರಿ ಗಾಡಿ ಪೂಜೆ ಮಾಡ್ಸೋಣ ಅಂತ ಎಲ್ಲ ಗಾಡಿ ಪೂಜೆ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ದೇವರಂತೂ ತುಂಬಾ ಚೆನ್ನಾಗಿತ್ತು. ಅಮ್ಮನವ್ರು ನೋಡ್ತಾ ಇದ್ರು, ಇನ್ನೂ ಸ್ವಲ್ಪ ಹೊತ್ತು ನೋಡಬೇಕು ಅನ್ನಿಸ್ತಾ ಇತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ತುಂಬ ರಶ್ ಇತ್ತು. ನಾನು ಖಾಲಿ ಆದಾಗ ಸ್ವಲ್ಪ ವಿಡಿಯೋಸ್ ಎಲ್ಲ ಕ್ಲಿಪ್ಪಿಂಗ್ ಎಲ್ಲ ಮಾಡಿಕೊಂಡೆ. ನೋಡಿ ಇವಾಗೆಲ್ಲ ಗಾಡಿ ಪೂಜೆ ಮಾಡ್ಸೋಣ ಅಂತ ಅಂದ್ಬಿಟ್ಟು ಆಟೋನು ಮತ್ತು ಕಾರ್ಗೂ ಎರಡಕ್ಕೂ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಆಟೋ ಪೂಜೆಗೆ ಬಂದಿದ್ದೀವಿ. ಕಾರ್ ಪೂಜೆ ಮುಗಿಸ್ಕೊಂಡು ಇವಾಗ ಆಟೋ ಪೂಜೆ ಎರಡು ಪೂಜೆಯನ್ನು ಮಾಡಿಸ್ಕೋಬೇಕು. ಇವಾಗ ಪ್ರಸಾದ ಕೂಡ ಅಲ್ಲೇ ಇತ್ತು. ತುಂಬಾ ಚೆನ್ನಾಗಿತ್ತು. ಊಟ ಕೂಡ ಅಲ್ಲಿ ಕೂಡ ಊಟನೂ ಕೂಡ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಓಡಬೇಕು. ಅಷ್ಟೊಳಗಡೆ ಇನ್ನೂ ಸ್ವಲ್ಪ ಪ್ಲೇಸಸ್ ಎಲ್ಲ ನೋಡ್ಕೊಬರ್ದಿದೆ. ಸರಿ ಅಷ್ಟರಲ್ಲಿ ಪೂಜೆ ಮಾಡಿಸ್ಕೊಂಡು ಓಡೋಣ ಅಂತ ಅಂದ್ಬಿಟ್ಟು ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಇವಾಗ ಗಾಡಿ ಪೂಜೆ ಮಾಡಿಸಲಿಕ್ಕೆ ಬಂದಿದ್ದೀವಿ. ಒಳ್ಳೆ ಜೋರ ಆಯ್ತು. ಈ ಕಡೆ ಪ್ರಜ್ವಲ ಇಸ್ಕೋಬಾರ ಫಸ್ಟ್ ಲೇ ಹಂಗಲ್ಲ ಅದೊಂದು ಹಂಗೆ ಇತ್ತ ಅದನ್ನು ತಗೊಂಡೆ ಕೊಡಿ ಏನು ಮಾಡಲ್ಲ. ಕೆಳಗಡೆ ನಡ್ರಿ ಎಲ್ಲ ಮನೆ ತೀರ್ಥನ ಪ್ರಜಲಣ್ಣ ಬಾಯ್ ಮಾಡ್ಬಿಡು. ಪ್ರಜಲಣ್ಣ ಬಾಯ್ ಮಾಡು. ಬಾಯ್. ಅದೇ ಗೋಪಾಲಪ್ಪ ಯಾಕೆ ಅಷ್ಟು ವಾರ ಬೋರ್ಡ್ ಬತ್ತಾಯ್ತಲ್ಲ. ಏಯ್ ಕಾರ್ಗೆಲ್ಲ ಇತ್ತು. ಅಲ್ಲಿ ದೇವಸ್ಥಾನದಲ್ಲೆಲ್ಲ ಗಾಡಿಯೆಲ್ಲ ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ನಾವು ಮತ್ತೆ ಇನ್ನೂ ಒಂದು 2-3 ಪ್ಲೇಸಸ್ನ ನೋಡೋಕ್ಕೆಲ್ಲ ಹೋಗ್ತಿದ್ದೀವಿ. ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾಲ್ಕು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.